ನಮಸ್ಕಾರ ವೀಕ್ಷಕರೇ, RJ32 ನ್ಯೂಸ್ಗೆ ಸ್ವಾಗತ. ನಾನು ಗೋವಿಂದ್ ರಾಠೋಡ್. ಜಿಲ್ಲಾ ಆಡಳಿತ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಆಚರಣೆ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎನ್ ಪಂಡಿತ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರಿಂದ ದೀಪ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಶಿವಯೋಗಿ ಸಿದ್ದರಾಮೇಶ್ವರ ಒಂದು ಜಯಂತಿ ಕಾರ್ಯಕ್ರಮ ಇದರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕಂದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ. ನಮ್ಮೆಲ್ಲರಿಗೆ ಮೊಟ್ಟ ಮೊದಲಿಗೆ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯ. ವಿವಿಧ ಕಾರ್ಯಕ್ರಮಗಳನ್ನು ಇರುವ ಕಾರಣಗಳಿಂದ ನಾವು ಎಲ್ಲಾ ಕಡೆ ಹೋಗಬೇಕಾಗಿ 12 ಗಂಟೆ ಆದರೆ ಇಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಪಕ್ಷ ನಮ್ಮ ಕ್ಷೇತ್ರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ತೀವಿ. ಇವತ್ತು ಜಗತ್ತಿಯಲ್ಲೂ ಕೂಡ ಒಂದು ವಿಶೇಷವಾದ ಒಂದು ಪೂಜೆ ಕೂಡ ಆಗಿ ಇವತ್ತು ಶಿವಯೋಗಿ ಸಿದ್ದರಾಮೇಶ್ವರ ಅಂದ್ರೆ ನಾವು ಯಾವ ರೀತಿಯಿಂದ 16ನೇ ಒಂದು ಶತಮಾನ ದಾಸರ ಶತಮಾನ ಅಂತ ಹೆಸರಾಗಿದೆ, ಅದೇ ರೀತಿಯಲ್ಲಿ 12ನೇ ಶತಮಾನ ಅಂದ್ರೆ ಶರಣರ ಶತಮಾನ. ಅದರಲ್ಲಿ ಅಣ್ಣ ಬಸವಣ್ಣವರು ಅವ್ರ ಜೊತೆ ಪ್ರಮುಖವಾಗಿ ಶಿವಯೋಗಿ ಸಿದ್ದರಾಮೇಶ್ವರ ಅವರು ಪ್ರಮುಖವಾದ ಒಂದು ವಚನಕಾರರು ಆಗಿದ್ದರು. ನಮ್ಮ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಸೊಂದಲಿಗೆ ಒಂದು ಸೋಲಾಪುರದಲ್ಲಿ ಈ ಒಂದು ಅಣ್ಣ ಬಸವಣ್ಣವ್ರ ಜೊತೆ ಒಂದು ಕಾಯಕವೇ ಕೈಲಾಸ ಅಂತ ಇವತ್ತಿನ ದಿವಸ ನಾವೆಲ್ಲ ಏನ್ ನೋಡ್ತಾ ಇದ್ದೀವಿ ಅದು ಮಾಡ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರರು ಮತ್ತೆ ಎಲ್ಲ ವಂಶಸ್ಥರು ಇವತ್ತಿನ ದಿವಸ ಇವತ್ತೆಲ್ಲರೂ ಕೂಡ ನಾವು ನೋಡ್ತೀವಿ. ಅವ್ರು ಯಾವಾಗ ಹೇಳ್ತಾ ಇದ್ರು ವಿಚಾರ ಮಾಡಿದ್ರೆ ಈ ನೀರಿನ ಅವಶ್ಯ ಆಗ್ತದೆ ಅಂತ ಹೇಳಿ ನಾವೆಲ್ಲ ಜನರನ್ನ ಒಟ್ಟುಗೂಡಿಸಿ ದೊಡ್ಡ ಕೆರೆಯನ್ನ ಕಟ್ಟಿ ಇವತ್ತು ಕೂಡ ಅಲ್ಲಿ ಸತತವಾಗಿ ನೀರಿರ್ತದೆ. ಅದರಿಂದ ವಾಟರ್ ರೀಚಾರ್ಜ್ ಹೋದ ನೀರು ಬಂದು ಕುಡಿಲಿಕ್ಕೆ ನೀರು ಸಿಗಲ್ಲ. ಪುಣ್ಯಾತ್ಮ ಸಿದ್ದರಾಮೇಶ್ವರ ಪುಣ್ಯದಿಂದ ಇವತ್ತಿನ ಕೂಡ ಹಲವಾರು
ಸಿದ್ದರಾಮೇಶ್ವರ ಪರಮಾತ್ಮನ ಅವನ ಭಕ್ತಿಯ ಮೆಚ್ಚಿ ಪರಮಾತ್ಮ ಅವನ ಕೈಯ ಮೇಲೆ ಮೇಲಿನ ಹಾಕತಕ್ಕಂಥ ಸಂದರ್ಭದಲ್ಲಿ ಅವನನ್ನು ಕೈ ಹಿಡಿದು ಶಿಕ್ಷಕರಲ್ಲಿ ಇತಿಹಾಸ ಹೇಳುತ್ತದೆ. ಇತಿಹಾಸ ಇವೆಲ್ಲ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು. 12ನೇ ಶತಮಾನದಲ್ಲಿ ಅಲ್ಲಮಪ್ಪ ಅಧ್ಯಕ್ಷತೆಯಲ್ಲಿ ಅಣ್ಣ ಬಸವಣ್ಣವರ ಅನುಭವ ಮಂಟಪದಲ್ಲಿ ಒಳ್ಳೆಯ ಒಬ್ಬ ವಚನಕಾರನಾಗಿ ಸಿದ್ದರಾಮರು 12ನೇ ಶತಮಾನದ ವಚನಕಾರ ಹಾಗೂ ಕರ್ಮಯೋಗಿ ಸಿದ್ದರಾಮೇಶ್ವರ ಎಂಬ ಪ್ರಸಿದ್ಧರಾದ ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಮಾನವ ಕಲ್ಯಾಣಕ್ಕಾಗಿ ಮಿಡಿದ ಮಹಾನುಭಾವಿ ವರ್ಗ ವರ್ಣ ಲಿಂಗ ಜಾತಿ ಬೇಕಿಲ್ಲದೆ ಸರ್ವಸಂಖ್ಯೆಯಿಂದ ಪರಿಸರ ಕಾಯಕರಿಗೆ ಯೋಗಿಗಳ ಯೋಗಿ ಯೋಗಿ ಸಡ್ಡುಳ ಸಿದ್ದರಾಮಯ್ಯ ಯೋಗಿ ಎಂಬ ಮಾತಾಡಿದರು ರಾಜ. ಆ ರಾಜ ಬಿರುದುವಂತೆ ಅವನಿಂದ ಹೋಲಿಸಿಕೊಂಡಿರ್ತಕ್ಕಂಥ ಸಿದ್ದರಾಮೇಶ್ವರ ಆಗಿನ ಕಾಲದಲ್ಲಿ ಹೋಗಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಯುವಕರನ್ನ ರಾಜ ಮಹಾರಾಜರಿಂದ ಹೋಗಿ ಬಿರುದುಕೊಟ್ಟಿರ್ತಕ್ಕಂಥದ್ದು ಕೂಡ ಆ ಒಂದು ಇತಿಹಾಸದಲ್ಲಿ ಬರ್ತದೆ. ಬೇರೆ ರೀತಿಯಿಂದ ಮನದಲ್ಲಿ ಸರ್ವಜೀವ ದಯಾಪೂರ್ವಕ ಮೇಲುಗಳೇ ನಿಮ್ಮ ಪಾದಸಾಕ್ಷಿಯನ್ನು ಮನಸಾಕ್ಷಿಯನ್ನು ನುಡಿದ ಸಹ ಶಿವಯೋಗಿಯ ಸೇರ ವೃತ್ತ ಸಮಯ ಆಗದು ಅನುಕಂಪನಿಂದ ಕಾರ್ಯವನ್ನು ನಡೆಯುತ್ತಿರಬೇಕು ಎಂದು ಬದುಕಿನ ಸೂತ್ರ ತಿಳಿಸುವ ಮಹಾಚೇತನ ತನ್ನ ಜೀವಿತ ಕಾಲದಲ್ಲಿ ಲೋಕೈಕನಾಥಂ ಪರಮಾನಂದ ಆತ್ಮರೂಪಿ ನಿರ್ದೇಶನ ಸ್ವಚ್ಛ ಮನೋಜಂ ಎಂದು ಮೊದಲಾಗಿ ಹಲವು ಶಾಸನಗಳಲ್ಲಿ ಹೆಸರುವಾಸಿಕೊಂಡಿರ್ತಕ್ಕಂಥ ಸದಾಪುರದ ಸೀತಾರಾಮ ಶಿವಯೋಗಿಗಳು ಇದು ಇತಿಹಾಸ ಪುಟದಲ್ಲಿ ಸೇರಿರ್ತಕ್ಕಂಥದ್ದು. ಅಂತ ಒಬ್ಬ ಮಹಾನ್ ಯೋಗಿ ಇವತ್ತು ನಾವು ಅವರ ಜಯಂತಿಯನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲ ನಮ್ಮ ಸಮಾಜ ಕೂಡ ಯಾವತ್ತೂ 12ನೇ ಶತಮಾನದಲ್ಲಿ ಒಂದು ಕಾಯಕವೇ ಕೈಲಾಸ. ಇವತ್ತು ಕೂಡ ವಿಧಾನಸೌಧ ಬೆಂಗಳೂರಿನಲ್ಲಿ ಕಾಯಕವೇ ಕೈಲಾಸ ಅಂತ ಬಂದಿದೆ. ಅದು ಫಸ್ಟ್ ಪ್ರಿಫರೆನ್ಸ್ ಶ್ರೇಯಸ್ ಬಂದರೆ ಈ ಸಮಾಜಕ್ಕೆ ಕಾಯಕ ಕೈಲಾಸ ಕಾಯಕದಲ್ಲಿ ಕೈಲಾಸ. ಆಗಿನ ಕಾಲದಲ್ಲಿ ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಬಟ್ಟೆ ಇರ್ತಿಲ್ಲ, ಬೇರೆ ಮೇಲೆ ಏನಂದ್ರೆ ಬಿಸಿಲಲ್ಲಿ ಕಲ್ಲು ಹೊಡೆದು ಅಂಕಲ್ ಹೊಡೆದು ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು ಇವತ್ತೇ ನರೇಗಾ ಅಂತ ಬರ್ತದೆ. ಸರ್ಕಾರ ನರೇಗಾ ಅಂತ ಮಾಡಿದ್ರು. ಆಗಿನ ಕಾಲದಲ್ಲಿ ನರೇಗಾ ಸಿದ್ದರಾಮೇಶ್ವರ ಮಾಡಿದ್ರು. ಎಲ್ಲ ಜನರಿಗೆ ಕೂಲಿ ಕೊಟ್ಟಾಗಿ ಕೆರೆಕಟ್ಟಿ ಜನರಿಗೆ ಕೆಲಸ ಕೊಡ್ತಿದ್ರು. ಮನೆ ಕೂಲಿ ಕುಡಿಗಾಗಿ ಕೈಗೆಟ್ಟಿರ್ತಕ್ಕಂಥದ್ದು ಅಂತ ಮುಂದಾಲೋಚನೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ತಾವೆಲ್ಲರೂ ಧನ್ಯರು. ನಾನು ಹೇಳಿದ್ರೆ ಬಹಳಷ್ಟು ಕಟ್ಟಿ ಹೇಳಿ ನನ್ನ ಮಕ್ಕಳ ಕಟ್ಟಿ ಹೇಳೋದು ಅವಶ್ಯಕತೆ ಇಲ್ಲ. ನಿಮ್ಮ ಸಮಾಜ ಎಷ್ಟು ಹೇಳಿದ್ರೆ ಹೇಳ್ತೀನಿ ಟೈಮ್ ಆಗ್ತದೆ. ಯಾಕಂದ್ರೆ ಸಮಾಜದ ಭೂಮಿ ಮೇಲೆ ಈ ಜಗತ್ತಿನಲ್ಲಿ ಯಾರು ದೊಡ್ಡವರು ಅವರನ್ನು ನಿರ್ಮಾಣ ಅವ್ರು ಹೇಳ್ತಾರೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ನಾಡಿನೊಳಗೆ ಶ್ರೇಷ್ಠ ಸಂತರು 12ನೇ ಶತಮಾನದೊಳಗೆ ಇಡೀ ಈ ನಾಡಿನೊಳಗೆ ಕೆರೆಯನ್ನು ಕಟ್ಟುವ ಮೂಲಕ ಇಡೀ ಜಗತ್ತಿಗೇ ಅದ್ಭುತವಾಗಿರುವಂಥ ಸಂದೇಶವನ್ನು ನಾವೆಲ್ಲ ಈಗ ನೀರಿನ ಸಂರಕ್ಷಣೆ ಬಗ್ಗೆ ಮಾತಾಡ್ತೀವಿ. ಆದರೆ 12ನೇ ಶತಮಾನದೊಳಗೆ ನೀರಿನ ಸಂರಕ್ಷಣೆಯ ಬಗ್ಗೆ ಅದ್ಭುತವಾಗಿರುವಂಥ ಜ್ಞಾನವನ್ನು ಕೊಟ್ಟಿರುವಂಥ ಸೊನ್ನಲಿಗೆ ಸಿದ್ದರಾಮ ಶಿವಯೋಗಿಗಳ 853ನೆಯ ಜಯಂತ್ಯೋತ್ಸವ ಇದು. ಈ ಜಯಂತ್ಯೋತ್ಸವದ ಅಂಗವಾಗಿ ಈ ಸಮಾಜದೊಳಗಿರುವಂಥ ಬೋವಿ ಸಮಾಜದೊಳಗಿರುವಂಥವರೆಲ್ಲರಿಗೂ ಕೂಡ ಶಿವಯೋಗಿ ಸಿದ್ದರಾಮರ ಆಶೀರ್ವಾದ ಇರಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದಿನದಂದು ಸಿದ್ದರಾಮ ಶಿವಯೋಗಿಗಳು ನಮ್ಮೆಲ್ಲರಿಗೂ ಕೂಡ ಸದಾವಕಾಲ ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಜೀವನವನ್ನು ಮತ್ತು ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಆಗುವ ಹಾಗೆ ಆಶೀರ್ವಾದ ಮಾಡಲಿ. ಈ ನಾಡು ಸಮೃದ್ಧಿ ಆಗಲಿ ತಿಳ್ಕೊಂಡು ನಮ್ಮೆಲ್ಲ ಬೋವಿ ಸಮಾಜದ ಬಾಂಧವರು ಜಿಲ್ಲಾಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಅನೇಕ ನಾಯಕರನ್ನು ಒಗ್ಗೂಡಿಸಿ ಇವತ್ತು ಕಲಬುರಗಿ ಮಹಾನಗರದೊಳಗೆ ಭಾಳ ದೊಡ್ಡದಾಗಿರುವಂಥ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಅವರೆಲ್ಲರಿಗೂ ಕೂಡ ಸದಾವಕಾಲ ಭಗವಂತ ಒಳ್ಳೆಯದು ಮಾಡಲಿ ಅಂತ ತಿಳ್ಕೊಂಡು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭ